ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ನಾವು ಬಂದಿದ್ದೇವೆ ಬೆನಾಲಿಯ ಶೋರೂಮಿಗೆ. ಆ್ಯಂಡ್ ಬೆನಾಲಿಯಲ್ಲಿ ನಿಮಗೆ 125cc ಗಾಡಿ ಕೂಡ ನೋಡ್ಲಿಕ್ಕೆ ಸಿಗತ್ತೆ. ಗೊತ್ತಾ ನಿಮಗೆ? ಎಸ್, ಇದು ಕಿವೆ SR 125cc ಗಾಡಿ. ಸೊ ಇದ್ರ ಬಗ್ಗೆ ಫುಲ್ ನಾನು ಹೇಳ್ತೀನಿ. ಸೊ ನೀವು ನಾರ್ಮಲಿ ಬೇರೆ 125cc ಗಾಡಿಯನ್ನು ನೋಡ್ತಾ ಇರ್ತೀರಾ, ಬಟ್ 125cc ನಿಮಗೆ ಕಿವೆ ಅಂದರೆ ಬೆನಾಲಿ ಶೋರೂಮಲ್ಲಿ ನಿಮಗೆ ಬೆನಾಲಿ ಒಂದು ಸೂಪರ್ ಬೈಕ್ ಇರುವಂಥ ವೆಹಿಕಲ್ಸ್ ಜೊತೆ ನಿಮಗೆ 125cc ಇರುವಂಥ ಬೈಕ್ ಬೇಕಂದರೆ ನೀವು ಈ ಥರ ಒಂದು ವೆಹಿಕಲನ್ನು ಕೂಡ ನೋಡ್ಬೋದು. 125 SR 125 ಕಿವೆ ಇದು. ಸೊ ಇದ್ರದ್ದು ಫಸ್ಟ್ ಬಂದುಬಿಟ್ಟು ಫ್ರಂಟ್ ಲುಕ್ ನಾನು ಹೇಳ್ತೀನಿ. ಸೊ ಬೇಸಿಕ್ ಇದೆ ಇದರಲ್ಲಿ ನಿಮಗೆ 125cc ಬೇಸಿಕ್ ಇಲ್ಲಿ ನೀವು ನೋಡ್ಬೋದು. ಇದರಲ್ಲಿ ಸೇಮ್ ನಿಮಗೆ 250cc ಕೂಡ ಆಪ್ಷನ್ ಬರುತ್ತೆ. ಸೊ ಎರಡು ಆಪ್ಷನಲ್ಲಿ ನೋಡ್ಬೋದು. ಸೊ ಫಸ್ಟ್ ಬಂದುಬಿಟ್ಟು ನಾನು 125cc ಬಗ್ಗೆ ಹೇಳ್ತೀನಿ. ಸೊ ಇದು ಬಂದುಬಿಟ್ಟು ಹೆಡ್ಲೈಟ್ ಬಂದುಬಿಡುತ್ತೆ. ಸೊ ಇದರದ್ದು ಆನ್ ಮಾಡಿದರೆ ಸರೌಂಡಿಂಗ್ ನಿಮಗೆ LED ವೈಟ್ DRLs ನೀವು ನೋಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಇದರಲ್ಲಿ ಸಿಂಪಲ್ ಆಗಿರುವಂಥ ಇಂಡಿಕೇಟರ್ಸ್ ಬರುತ್ತೆ. ಇದರಲ್ಲಿ ಹೆಜಾರ್ಡ್ ಆಪ್ಷನ್ ಕೂಡ ಇದೆ. ಎಸ್, ಸೊ ಇಲ್ಲಿ ನೀವು ನೋಡ್ಬೋದು ಹೆಜಾರ್ಡ್ ಆಪ್ಷನ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಹೆಜಾರ್ಡ್ ಮತ್ತು ಇಂಡಿಕೇಟರ್ ಎರಡು ನೀವು ನೋಡ್ಬೋದು. ತುಂಬಾ ಒಂದು ಯುನೀಕ್ ಆಗಿರುವಂಥ ಚಿಕ್ಕದಾಗಿರುವಂಥ ಇಂಡಿಕೇಟರ್ಸನ್ನು ಕೊಟ್ಟಿದ್ದಾರೆ. ಸೊ ಅದು ಬಂದುಬಿಟ್ಟು ಇದರ ನೆಕ್ಸ್ಟ್ ಬಂದುಬಿಟ್ಟು ನೀವು ಕೆಳಗಡೆ ನೋಡ್ಬೋದು ಸಸ್ಪೆನ್ಷನ್ಸ್ ಯಾವ ಥರ ಇದೆ ಅಂದರೆ ಒಂಥರ ಆಫ್ ರೋಡ್ ವೆಹಿಕಲ್ ಇದು ಫೀಲ್ ಕೊಡುತ್ತೆ. ಇದು ಲುಕಿಂಗ್ ವೈಸ್ ನೋಡೋದಾದರೆ. ನೆಕ್ಸ್ಟು ನೀವು ABS ಇದರಲ್ಲಿ ಆಪ್ಷನ್ ನಿಮಗೆ ಬರ್ತಾ ಇಲ್ಲ. ಸೊ ಇದು ಡಿಸ್ಕ್ ಬ್ರೇಕ್ ಆಪ್ಷನ್ ಬರುತ್ತೆ. ಇಲ್ಲಿ ನೀವು ನೋಡ್ಬೋದು ಡಿಸ್ಕ್ ಇದೆ. LBN CBS ಇದು ನಿಮಗೆ ಇದರಲ್ಲಿ ಬ್ರೇಕ್ ಸಿಕ್ಬಿಡುತ್ತೆ. ಟೈರ್ಸ್ ಬಂದುಬಿಟ್ಟು ನೋಡ್ಬೋದು ತುಂಬಾ ಒಳ್ಳೆ ಗ್ರಿಪ್ ಇರುವಂಥ ಒಂದು ಆಫ್ ರೋಡಿಗೆಲ್ಲ ಹೆಲ್ಪ್ ಆಗುತ್ತೆ. ಇಂಥ ಒಂದು ಟಯರು ಇದರಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಟೈರ್ ಸೈಜ್ ಬಂದುಬಿಟ್ಟು ನಿಮ್ಗೆ ಇವಾಗ ಇಲ್ಲಿ ನೀವು ನೋಡ್ಬೋದು 110/17 ಇಂಚಿದು ಟಯರ್. ಸೊ ಇದು ಬಂದುಬಿಟ್ಟು ನಿಮಗೆ ಅಲಾಯ್ ವೀಲ್ಸ್ ಏನೋ ಆಪ್ಷನ್ಸ್ ಬರಲ್ಲ, ಯಾಕಂದರೆ ಇದು ಆಫ್ ರೋಡಿಗೆ ಕೂಡ ಈಸಿಲಿ ಮಾಡ್ಬೋದು ಅಂತ ಇದರಲ್ಲಿ ಫೋಕ್ಸ್ ಕೊಟ್ಟಿದ್ದಾರೆ. ಸೊ ಫ್ರಂಟ್ ಲುಕ್ಕು ಈ ಥರ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಇದರಲ್ಲಿ ಸೈಡ್ ಲುಕ್ಕಲ್ಲಿ ಹೇಳ್ತೀನಿ. ಸೊ ಸೈಡ್ ಬಂದುಬಿಟ್ಟು ನೀವು ಈ ಥರ ಒಂದು ಸೈಡ್ ಲುಕ್ಕನ್ನು ಇಲ್ಲಿ ನೀವು ನೋಡ್ಬೋದು. ಸೊ ಸಿಂಪಲ್ ಒಂದು ಓಲ್ಡ್ ರೆಟ್ರೋ ಲುಕ್ಕಿಂಗ್ ಕೊಡುವಂಥ ಬೈಕ್, ರೆಟ್ರೋ ಲುಕ್ ಇರುತ್ತಲ್ಲ ಅಂಥ ಒಂದು ಬೈಕು ಇವತ್ತಿನ ಟೈಮಲ್ಲಿ 125cc ನಿಮಗೆ ಸಿಗ್ತಾ ಇದೆ ಅಂದರೆ ಒಂದು ಸಲ ನೀವು ಇದನ್ನು ಕೂಡ ಟ್ರೈ ಮಾಡ್ಬೋದು. ನೀವೇನಾದರೂ 125cc ಬೈಕ್ ಹುಡುಕ್ತಾ ಇದ್ದೀರಾ ಅಂದರೆ. ಸೊ ಕಿವೆ ಅಂತ ನಿಮಗೆ ಟ್ಯಾಂಕ್ ಮೇಲೆ ಬ್ಯಾಡ್ಜಿಂಗ್ ಬಂದುಬಿಡುತ್ತೆ. ಒಂದು ಸ್ಮಾಲ್ ಆಗಿರುವಂಥ ಒಂದು ಚಿಕ್ಕದು ಒಂದು ಗ್ರಾಫಿಕ್ಸ್ ಬಂದುಬಿಡುತ್ತೆ. ಇಂಜಿನ್ ಬಗ್ಗೆ ಇವಾಗ ಹೇಳೋದಾದರೆ ಇಂಜಿನ್ ಬಂದುಬಿಟ್ಟು ನಿಮಗೆ ಬಗ್ಗೆ ಮಾತಾಡೋದಾದರೆ ಇದು ನಿಮಗೆ ಸಿಂಗಲ್ ಸಿಲಿಂಡರ್, ಇದು 4 ಸ್ಟ್ರೋಕ್ 2 ವಾಲ್ವ್ ಏರ್ ಕೂಲ್ಡ್ ಇಂಜಿನ್ ಇದರಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ನಿಮಗೆ. 125cc 9.7 HP ಇದರಲ್ಲಿ ಪವರ್ ಸಿಗುತ್ತೆ. ಹಾಗೂ ಟಾರ್ಕ್ ಬಂದುಬಿಟ್ಟು ನಿಮಗೆ 8.2 ನಿಮಗೆ ಇದರಲ್ಲಿ 8.2 Nm ಇದು ಟಾರ್ಕ್ ಸಿಗುತ್ತೆ. 5 ಸ್ಪೀಡ್ ಗಿಯರ್ ಬಾಕ್ಸ್ ಸಿಗುತ್ತೆ ಇದರಲ್ಲಿ. ಹಾಗೂ ಇದು ಚೈನ್ ಇದೆ, ಚೈನ್ ಡ್ರೈವನ್ ನಿಮಗೆ ನಾರ್ಮಲಿ ಆಪ್ಷನ್ ಸಿಗುತ್ತೆ. ಸಸ್ಪೆನ್ಷನ್ಸ್ ಬಂದುಬಿಟ್ಟು ನಿಮಗೆ ಇದು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ಸ್ ಸಿಗುತ್ತೆ. 128 mm ಟ್ರಾವೆಲ್ ಆಗುತ್ತೆ ಇದು. ಸೊ ಓಕೆ, ನೆಕ್ಸ್ಟ್ ಬಂದುಬಿಟ್ಟು ರಿಯರ್ ಬ್ರೇಕ್ ಸಿಂಗಲ್ ಡಿಸ್ಕ್ ಆ್ಯಂಡ್ ಫ್ರಂಟ್ ಬ್ರೇಕು ಸಿಂಗಲ್ ಡಿಸ್ಕ್. CBS ಇದು ನಾನು ಹೇಳ್ದಂಗೆ ಕಾಂಬೋ ಬ್ರೇಕ್ ಸಿಸ್ಟಮ್ ಸಿಗುತ್ತೆ. ವೀಲ್ಸ್ ಬಂದುಬಿಟ್ಟು ನಿಮಗೆ ಫ್ರಂಟಲ್ಲಿ ಇದರದ್ದು ವೀಲ್ಸು 110 ಹಾಗೂ ರಿಯರಲ್ಲಿ ನಿಮಗೆ 130 ಸೆಕ್ಷನ್ ಇದು ಟೈರ್ ಸಿಗುತ್ತೆ. ನಿಮಗೆ ಒಂದು ಚಿಕ್ಕದು ಸ್ಪೇಸ್ ಸಿಗ್ಬಿಡುತ್ತೆ, ಒಳಗೇನಾದರೂ ಫಸ್ಟ್ ಏಡ್ ಕಿಟ್ ಎಲ್ಲ ಇಡ್ಬೋದು. ಆ್ಯಂಡ್ 125cc ಬ್ಯಾರ್ಜಿಂಗ್ ಆಪ್ಷನ್ ಇಲ್ಲಿ ನಿಮ್ಗೆ ಸಿಗುತ್ತೆ. ಬ್ರೇಕ್ ಬಂದುಬಿಟ್ಟು ನಾರ್ಮಲ್ ಬ್ರೇಕ್ ಲಿವರ್ಸ್ ನೋಡ್ಬೋದು. ಆ್ಯಂಡ್ ಇಲ್ಲಿ ನಿಮಗೆ ಪಿಲಿಯನ್ಸಿಗೋಸ್ಕರನೂ ಫುಟ್ ರೆಸ್ಟ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದುಬಿಟ್ಟು ನಿಮ್ಗೆ ಎಕ್ಸಾಸ್ಟ್ ನೋಡೋದಾದರೆ ಸಿಂಗಲ್ ವಾಲ್ ಇರುವಂಥ ಒಂದು ಇಲ್ಲಿ ನೀವು ನೋಡ್ಬೋದು ಎಕ್ಸಾಸ್ಟ್ ಇದೆ. ನೆಕ್ಸ್ಟ್ ನಿಮ್ಗೆ ಇದರಲ್ಲಿ ಬ್ಯಾಕ್ ಟೈರು ನೋಡ್ಬೋದು, ತುಂಬಾ ಒಂದು ಯುನೀಕ್ ಆಗಿದೆ. ಅದ್ರ ಜೊತೆಗೆ ರಿಯರ್ ಲೈಟು ನೀವು ಇಲ್ಲಿ ನೋಡ್ಬೋದು. ಸೊ ಇದು ಕೂಡ ಒಂದು ತುಂಬಾ ಯುನೀಕ್ ಅಂತ, ರಿಯರಿಂದ ನೋಡ್ಲಿಕ್ಕೆ ಇದು ತುಂಬಾ ಯುನೀಕ್ ಆಗಿದೆ. 125cc ಅಂತಲೇ ಅನಿಸಲ್ಲ. ಸೊ ಈ ಹೆಜಾರ್ಡನ್ನು ಆನ್ ಮಾಡಿಬಿಟ್ರೆ ನೀವು ನೋಡಿ, ಸೊ ರಿಯರ್ ಲುಕ್ ನೀವು ನೋಡಿ, ಹೆಜಾರ್ಡನ್ನು ಆನ್ ಮಾಡಿಬಿಟ್ರೆ ಏನೋ ಒಂದು ಡಿಫ್ರೆಂಟ್ ಆಗಿರುವಂಥ ರೆಟ್ರೋ ಲುಕಿಂಗ್ ಇರುವಂಥ ಬೈಕ್ ಇದರಲ್ಲಿ ನಿಮಗೆ ಸಿಗುತ್ತೆ. ಹಾಗೂ ಇದೆಲ್ಲ ಫುಲ್ ನಿಮಗೆ ಮೆಟಲ್ ಆಪ್ಷನ್ ಇಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಓಕೆ, ಸೀಟ್ ಬಂದುಬಿಟ್ಟು ತುಂಬಾ ಕಂಫರ್ಟೇಬಲ್ ಥರ ನಿಮಗೆ ಸೀಟ್ ಇಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಇದ್ರ ಮೇಲೆ ನಿಮಗೆ ಕಿವಿಯದ ಬ್ಯಾಡ್ಜಿಂಗ್ ನೋಡ್ಲಿಕ್ಕೆ ಸಿಗುತ್ತೆ. ಬ್ಯಾಕ್ ಸೈಡಲ್ಲಿ SR 125 ಅಂತ ಬ್ಯಾಡ್ಜಿಂಗ್ ನೋಡಲಿಕ್ಕೆ ಸಿಗ್ಬಿಡುತ್ತೆ. ಸೊ ಈ ಕಡೆಯಿಂದ ಹೇಳೋದಾದರೆ ಸಿಂಪಲ್ ಆಗಿದೆ, ಬಟ್ 125cc ವೆಹಿಕಲ್ಸು ಇಂಥ ಒಂದು ಲುಕ್ಕು
ನಿಮಗೆ ಸಿಗ್ತಾ ಇದೆ ಅಂದರೆ ಡೆಫಿನೆಟ್ಲಿ ನೀವು ಈ ಗಾಡಿಯನ್ನು ಕೂಡ ಒಂದ್ಸಲ ಚೆಕ್ ಮಾಡ್ಬೋದು. ಸೊ 14.5 ಲೀಟರ್ ನಿಮ್ಗೆ ಇದರಲ್ಲಿ ಟ್ಯಾಂಕ್ ಆಪ್ಷನ್ ಸಿಗುತ್ತೆ, ಫ್ಯೂಲ್ ಟ್ಯಾಂಕ್ ಆಪ್ಷನ್. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನೀವು ಹೇಳೋದಾದರೆ ಸ್ಪೀಡೋಮೀಟರಲ್ಲಿ ನಿಮ್ಗೆ ಏನೆಲ್ಲ ಸಿಗುತ್ತೆ ಅಂದರೆ ಫಸ್ಟು ಹ್ಯಾಂಡಲ್ ಬಾರ್ ಇದೆ ಹೇಳ್ತೀನಿ. ಹ್ಯಾಂಡಲ್ ಬಾರಲ್ಲಿ ನೀವು ಇಲ್ಲಿ ನೋಡ್ಬೋದು ಕಂಟ್ರೋಲ್ಸ್ ಇದೆ ನಿಮ್ಗೆ. ಇಲ್ಲಿ ನಾರ್ಮಲಿ ಪಾಸ್ ಲೈಟ್ ಆಪ್ಷನ್ ಬರುತ್ತೆ, ಬಟ್ ಇದರಲ್ಲಿ ಕೂಡ ನಿಮಗೆ ಹೆಲೋಜನ್ ಆಪ್ಷನ್ಸ್ ಬರುತ್ತೆ, ನೀವು ನೋಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ನಿಮ್ಗೆ ಇಲ್ಲಿ ಹೈ ಬೀಮ್ ಲೋ ಬೀಮ್ ಇಂಡಿಕೇಟರ್ಸ್ ಆಪ್ಷನ್ ಬರುತ್ತೆ. ನೆಕ್ಸ್ಟ್ ಹಾರ್ನ್ ಆಪ್ಷನ್, ನೆಕ್ಸ್ಟ್ ನಿಮಗೆ ಹಜಾರ್ಡ್ ಆಪ್ಷನ್ ಇಲ್ಲಿ ನೀವು ಕೆಳಗಡೆ ನೋಡ್ಬೋದು. ಸೊ ಅದು ಬಿಟ್ಟರೆ ಈ ಕಡೆ ನೀವು ಬಂದರೆ ಈ ಕಡೆ ನಿಮಗೆ ಇಂಜಿನ್ ಆಪ್ಷನ್ಸ್ ನಾರ್ಮಲ್ ಸಿಗುತ್ತೆ. ಒನ್ ಮೋರ್ ಏನಂದರೆ ಇದರಲ್ಲಿ ನಿಮಗೆ USB ಚಾರ್ಜರ್ ಆಪ್ಷನ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ನೀವು ನೋಡ್ಬೋದು. ಸೊ ಇದು ಕೂಡ ಒಂದು ಬೆಸ್ಟ್ ಫೀಚರ್ ಅಂತ ನಾನು ಇದರಲ್ಲಿ ನಿಮಗೆ ಕನ್ಸಿಡರ್ ಮಾಡ್ತೀನಿ. ಇದನ್ನು ಇವಾಗ ಕಂಟ್ರೋಲ್ ಮಾಡೋದು ಎಲ್ಲಿಂದ ಅಂತ ನಿಮಗೆ ಡೌಟ್ ಇದ್ದರೆ, ಇದನ್ನು ಕಂಟ್ರೋಲ್ ಮಾಡೋಕ್ಕೆ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಬಟನ್ ಕೊಟ್ಟಿದ್ದಾರೆ. ಸೊ ಸಿಂಪ್ಲಿ ಇವಾಗ ನೋಡ್ಬೋದು, ಈ ಬಟನನ್ನು ಪ್ರೆಸ್ ಮಾಡಬೇಕು. ಸೊ ಇದನ್ನು ಪ್ರೆಸ್ ಮಾಡಿದರೆ ಇಲ್ಲಿ ನಿಮಗೆ ನೋಡಿ ಎಷ್ಟು ಓಡೋ ಟ್ರಿಪ್ 1 ಟ್ರಿಪ್ B ಬರುತ್ತೆ ಅಷ್ಟೇ, ಅದು ಬಿಟ್ಟರೆ ಮತ್ತೇನು. ಸೊ ಇಲ್ಲಿ ನೀವು ನೋಡ್ಬೋದು ಓಡೋ ಟ್ರಿಪ್ 1 ಟ್ರಿಪ್ B ಅಷ್ಟೇ ಬರುತ್ತೆ, ಬೇರೆ ಆಪ್ಷನ್ಸ್ ಇದರಲ್ಲಿ ಹೆಚ್ಚಿನ ಫೀಚರ್ಸ್ ಸಿಗಲ್ಲ. ಸೊ ಈ ಗಾಡಿ ಬಗ್ಗೆ ಬೇಸಿಕ್ ಫೀಚರ್ಸನ್ನು ನಾನು ನಿಮಗೆ ಶೇರ್ ಮಾಡಿದ್ದೀನಿ. ಇದರಲ್ಲಿ ಹೆಚ್ಚಿನ ಡೀಟೇಲಿಗೋಸ್ಕರ ನೀವು ನಿಯರ್ಲಿ ರಿಚ್ಮಂಡ್ ರೋಡಲ್ಲಿರುವಂಥ ಲೈಕ್ ಬೆಂಗಳೂರಲ್ಲಿ ರಿಚ್ಮಂಡ್ ರೋಡಲ್ಲಿರುವಂಥ ಬೆನಲಿ ಶೋರೂಮಿಗೆ ವಿಸಿಟ್ ಆಗಿ ಅಲ್ಲಿಂದ ಡೀಟೇಲನ್ನು ಕಲೆಕ್ಟ್ ಮಾಡ್ಬೋದು. ಮತ್ತು ಈ ಗಾಡಿದು ಡೀಟೇಲ್ ತುಂಬ ಕಮ್ಮಿ ಜನ ಶೇರ್ ಮಾಡಿದ್ದಾರೆ. ಸೊ ನಿಮಗೇನಾದರೂ ಡೌಟ್ಸ್ ಏನಾದರೂ ನೀವು ಅಲ್ಲಿ ಹೋಗಿ ಒಂದ್ಸಲ ವಿಸಿಟ್ ಆಗಿ ಇದ್ರ ಬಗ್ಗೆ ಫುಲ್ ತಿಳ್ಕೊಳ್ಳಿ. ಆಮೇಲೆ ಏನೋ ಪರ್ಚೇಸಿಂಗ್ ಪ್ಲ್ಯಾನ್ ಏನೋ ಇದ್ದರೆ ನೀವು ಪರ್ಚೇಸಿಂಗ್ ಪ್ಲ್ಯಾನ್ ಏನೋ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.